ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಬಿಳಿನೀರು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಸನ್ನಿಧಿ, ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಆದಂಥ ಕೊಂಡಳ್ಳಿ ಗ್ರಾಮ, ಬಿಳಿನೀರು ಚೆಲುಮೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಸನ್ನಿಧಿ. ಇಲ್ಲಿ ಪವಾಡ ಏನು ಅಂದರೆ, ರಾಯರಿಂದ ಬರಬೇಕಾದ್ರೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಸಂಜೆ ಸಮಯ ಲಿಂಗ ಪೂಜೆ ಮಾಡ್ಕೊಂಬ ಸಂಜೆ ಸಮಯ ಆಗಿತ್ತು. ಆದ ಕಾರಣಕ್ಕೆ ಪಣಿಯಪ್ಪ ತಿಪ್ಪೇರುದ್ರಸ್ವಾಮಿ ಬರ ಹಾದಿಯಲ್ಲಿ ಸಂಜೆ ಸಮಯ ಆಗಿತ್ತು. ಪಣಿಯಪ್ಪ ಇದ್ದುಕೊಂಡು ಸ್ವಾಮಿ ಇಲ್ಲಿ ಎಲ್ಲಿ ನೀರು ಇಲ್ಲ, ಪೂಜೆ ಮಾಡಲಿಕ್ಕೆ ಊಟ ಮಾಡ್ಕೊಬೇಕು ಅಂತ ಕೇಳಿದಾಗ ಪಣಿಯಪ್ಪ ಇದ್ದುಕೊಂಡು ಎಲ್ಲ ಸುತ್ತ ಹುಡುಕಿ ಬರ್ತಾನೆ. ಇದೊಂದು ಕಾಡು ಪ್ರದೇಶ. ಅವಾಗ ಪಣಿಯಪ್ಪ ಸುತ್ತ ಎಲ್ಲ ಹುಡುಕಿ ಬಂದರೂ ಎಲ್ಲೂ ನೀರು ಇಲ್ಲ. ಸಮಿ ಇಲ್ಲಿ ಬಂದಾಗ ಸಮಿ ಎಲ್ಲಿ ನೀರು ಇಲ್ಲ ಅಂದಾಗ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಬೆತ್ತ ಇತ್ತಲ್ಲ, ಆ ಬೆತ್ತ ಮುಡಿಸಿ ಒಂದು ಅಡಿ ಅಗಿ ಅಂದಾಗ ಒಂದು ಅಡಿ ಅಗಿ ಅಗದು ನೋಡಿದರೆ ಉಕ್ಕಿ ಅವಾಗ ಹರಿತಂತೆ ನೀರು. ಗಂಗಾ ಮಾತೆ ಉಕ್ಕಿ ಹರಿದ್ಲಂತೆ. ಅವಾಗ ಕಾರಣ ಪಣಿಯಪ್ಪ ಇದ್ದುಕೊಂಡು ಸಮಿ ನೀರು ಬಂದು ಅಂತ ಭಾಳಷ್ಟು ಖುಷಿ ಪಟ್ಟಿದ್ದಾನೆ. ಅದೇ ಕಾರಣ ಅದು ಬೆಳ್ಳಗೆ ನೀರು ಹೋಗ್ತಾ ಇದ್ವಂತೆ. ಅವಾಗ ತೆಂಗಿನ ಹಾಲು ಥರ ನೀರಿದ್ವಂತೆ. ಅವಾಗ ಇದ್ದಾಗ ಪಣಿಯಪ್ಪ ತಿಪ್ಪೇರುದ್ರಸ್ವಾಮಿ ಎಲ್ಲರೂ ಊಟ ಮಾಡಿಕೊಂಡು ಅವಾಗ ಬುತ್ತಿ ಅಕ್ಷಯ ಕ್ಷೇತ್ರ ಇದು. ಆ ಬುತ್ತಿ ಇದ್ದಿದ್ದು ಒಬ್ಬರಿಗೆ. ಅದು ಸ್ವಾಮಿ ಇದಿರೋದು ಒಬ್ಬರಿಗೆ ಊಟ ಇರೋದು, ಎಲ್ಲರಿಗೂ ಆಗೋದಿಲ್ಲ ಅಂದಾಗ ಬಸವಣ್ಣ ಇದ್ದ ಜೊತೆಗೆ, ಪಣಿಯಪ್ಪ ಇದ್ದ, ಅವರು ತಿಪ್ಪೇರುದ್ರಸ್ವಾಮಿ ಇದ್ದು, ಎಲ್ಲರಿಗೂ ಆಗೋದಿಲ್ಲ ಸ್ವಾಮಿ ಅಂದಾಗ ಬುತ್ತಿ ಬಿಚ್ಚಿ ಊಟ ಮಾಡೋಣ ಅಂದಾಗ ಬುತ್ತಿ ಬಿಚ್ಚಿ ಊಟ ಮಾಡಿ ಮೂವರು ಊಟ ಮಾಡಿ ನೋಡಿದ್ರು ನೀನು ಇನ್ನೊಬ್ಬರಿಗೆ ಉಣ್ಣೋಷ್ಟು ಹೆಚ್ಚಾಗಿತ್ತಂದು. ಇಲ್ಲಿ ಅಕ್ಷಯ ಪಾತ್ರೆ ಹೆಚ್ಚಾಗಿತ್ತಂತೆ. ಅಕ್ಷಯ ಪಾತ್ರೆ ಹೆಚ್ಚಾದ ಸಮಯ ಇನ್ನೂ ಹೆಚ್ಚಾಗಿದೆ, ನಾವು ಊಟ ಮಾಡಿ ಇನ್ನೂ ಹೆಚ್ಚಾಗಿದ್ದಿಲ್ಲ ಅಕ್ಷಯ ಪಾತ್ರೆ ಅಂದಾಗ ಅದೇ ಬಿಳಿ ನೀರು ಚೆಲುಮೆಗೆ ಚೆಲ್ಲು, ಅದೊಂದು ಮುಸ್ರೇನ ಅಂದಾಗ ಬಿಳಿ ನೀರು ಚೆಲುಮೆಗೆ ಚೆಲ್ಲಿದ ಕ್ರಿಮ ಕೀಟಗಳು ಎಲ್ಲವೂ ಊಟ ಮಾಡಲಿ ಅಂದಾಗ ಬಿಳಿ ನೀರು ಚೆಲುಮೆಗೆ ಇದೊಂದು ಕ್ಷೇತ್ರವಾಗಲಿ ಅಂತ ಅವಾಗಲೇ ಆಶೀರ್ವಾದ ಮಾಡಿದ್ದಾರೆ. ಅವರು ಇದೊಂದು ದೊಡ್ಡ ಕ್ಷೇತ್ರವಾಗಲಿ ಅಂತ ಆಶೀರ್ವಾದ ಮಾಡಿ ಹೋಗ್ಬೇಕಾದ್ರೆ ಇನ್ನೇನು ಸಂಜೆ ಸಮಯ, ಕತ್ಲು ಸಮಯ ಆಗಿತ್ತು. ಸಮಯ ಕತ್ಲಾಗ್ಬಿಟ್ಟಿದೆ. ಕಳ್ಳು ಮುಳ್ಳಿನ ದಾರಿ, ಇಲ್ಲಿದ್ದ ನಾಯಕನಹಟ್ಟಿಗೆ ಹೋಗೋ ದಾರಿ ಎಲ್ಲ ಕತ್ಲಾಗ್ಬಿಟ್ಟಿದೆ. ಹೆಂಗೆ ಹೋಗೋದು, ಇಲ್ಲೇ ಉಳ್ಕೊಂಬಿಡೋಣ್ರಿ ಅಂದಾಗ ತಿಪ್ಪೇರುದ್ರಸ್ವಾಮಿ ತಾತ ಇದ್ಕೊಂಡು ಜೋಳಿಗೆಯಲ್ಲಿ ಕೊಬ್ಬರಿ ಇದೆಯಲ್ಲ, ಕೊಬ್ಬರಿ ತಗೋ ಕೈಯಾಗೆ ಅಂದಾಗ ಕೈಯಾಗೆ ಕೊಬ್ಬರಿ ತಗೊಂಡು ಸುಟ್ಕೊಂತ ಕೊಬ್ಬರಿ ಬೆಳಕಲ್ಲಿ ನಾಯಕನಹಟ್ಟಿಗೆ ಹೋಗೋಣ ಅಂದಾಗ ಕೊಬ್ಬರಿ ಬೆಳಕಲ್ಲಿ ಇಲ್ಲೆಲ್ಲಿದ್ದೆ ನಾಯಕನಹಟ್ಟಿಗೆ ಹೋಗಿದ್ದಾರೆ. ಇದೊಂದು ಜಾತ್ರೆ ಮಹೋತ್ಸವ 9 ದಿನಗಳು ಪೂಜೆ ಇರುತ್ತೆ. ಆಮೇಲೆ ವೈಶಾಖ ಮಾಸ ಶುದ್ಧ ಪಂಚಮಿ ದಿನ ಇದೊಂದು ರಥೋತ್ಸವ ಇರುತ್ತೆ. ಎಲ್ಲರೂ ಬಂದು ಭಾಗವಹಿಸಿ.